ರೈಲ್ವೆ ಟ್ರ್ಯಾಕ್ ಸರ್ವಿಸ್ ರಸ್ತೆಯಲ್ಲಿ ಮರ ಬಿದ್ದಿದೆ. ಬೆಂಗಳೂರಿನ ಮಿಲ್ ಕಾಲೋನಿ ಬಳಿ ನಡೆದಂತ ಘಟನೆ ಇದು. ಬುಡ ಸಮೇತ ಸರ್ವಿಸ್ ರಸ್ತೆಗೆ ಮರ ಬಿದ್ದಿದೆ. ಇನ್ನು ಮರ ತೆರವು ಮಾಡಿಲ್ಲ ಜಿಬಿಎ. ರಸ್ತೆ ಸಂಪೂರ್ಣ ಬಂದ್ ಆಗಿದೆ. ಜನರು ಪರದಾಡ್ತಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಸರಿಯಾಗಿ ರಸ್ತೆಗೆ ಅಡ್ಡಲಾಗಿ ಮರ ಬಿದ್ದಿದೆ. ಇಡೀ ರಸ್ತೆ ಕ್ಲೋಸ್ ಆಗಿದೆ. ಈ ಮರ ತೆರವು ಮಾಡೋದಕ್ಕೆ ಇನ್ನೂ ಸಿಬ್ಬಂದಿ ಸ್ಥಳಕ್ಕೆ ಬಂದಿಲ್ಲ. ನೂರಾರು ಮರಗಳು ರಸ್ತೆಗೆ ಬಿದ್ದಿದೆ. ಮರದ ಕೊಂಬೆಗಳು ಮುರಿದು ಬಿದ್ದಿದೆ. ಇದನ್ನ ತೆರವು ಮಾಡೋದೇ ಈಗ ಜಿಬಿಎಗೆ ಬಹಳ ದೊಡ್ಡ ಸವಾಲಾಗಿದೆ. ರಸ್ತೆಗೆ ಈ ರೀತಿ ಅಡ್ಡಲಾಗಿ ಬಿದ್ದರೆ ಆ ಇಡೀ ರಸ್ತೆಯೇ ಬಂದ್ ಆಗತ್ತೆ. ಆದಷ್ಟು ಬೇಗ ಈ ಮರಗಳನ್ನ ತೆರವು ಮಾಡಬೇಕು. ಈಗ ಜಿಬಿಎ ಕೇಳಿದ್ರೆ ಎಲ್ಲಾ ಕಡೆ ಇದೇ ರೀತಿಯಾದ ಕಂಪ್ಲೇಂಟ್ ಬರ್ತಾ ಇರೋದ್ರಿಂದ ಸಿಬ್ಬಂದಿ ಕೊರತೆ ಅಂತ ಸಬೂಬು ಕೊಡ್ತಾರೆ. ಆದರೆ ಹೀಗೆ ಆದ್ರೆ ಸವಾರರು ಪರದಾಡಬೇಕಿಲ್ಲಿ. ಈ ರಸ್ತೆಯಲ್ಲಿ ಓಡಾಡೋರು ಪರದಾಡಬೇಕಾದ ಪರಿಸ್ಥಿತಿ ಇದೆ. ಬೆಂಗಳೂರಿನ ಮಿಲ್ ಕಾಲೋನಿ ಬಳಿ ನಡೆದಂತ ಘಟನೆ ಇದೆ. ಬುಡ ಸಮೇತ ಮರ ಸರ್ವಿಸ್ ರಸ್ತೆಗೆ ಬಿದ್ದಿದೆ. ಮಲ್ಲೇಶ್ವರಂನ ಮಿಲ್ ಕಾಲೋನಿ ರಸ್ತೆಯ ಮೇಲೆ ಬಿದ್ದಂತಹ ಮರ. ರಸ್ತೆ ಸಂಪೂರ್ಣ ಬಂದ್ ಆಗಿ ಸವಾರರು ಪರದಾಡ್ತಾ ಇದ್ದಾರೆ. ಫುಟ್ಪಾತ್ನ ಮೇಲೆ ಬೈಕ್ಗಳು ಓಡಾಡ್ತಾ ಇದೆ. ಫುಟ್ಪಾತ್ ಮೇಲೆ ಸಂಚರಿಸದಂತೆ ಮನವಿ ಮಾಡಿದ್ರೂ ಕೂಡ ಬೈಕ್ಗಳು ಫುಟ್ಪಾತ್ ಮೇಲೇನೆ ಓಡಾಡ್ತಾ ಇದೆ. ಜೆಸಿಬಿ ಮೂಲಕ ಮರವನ್ನ ಸಿಬ್ಬಂದಿ ತೆರವುಗೊಳಿಸ್ತಾ ಇದ್ದಾರೆ. ನಿನ್ನೆ ಸಂಜೆ ವೇಳೆಗೆ ಸುರಿದ ಧಾರಾಕಾರ ಮಳೆಗೆ ಮಲ್ಲೇಶ್ವರಂನ ಮಿಲ್ ಕಾಲೋನಿಯಲ್ಲೂ ಕೂಡ ಒಂದು ಬೃಹದಾಕಾರದ ಮರ ಧರಾಶಾಯಿ ಆಗಿರುವಂಥದ್ದು. ಸದ್ಯ ನಾನೀಗ ಮಿಲ್ ಕಾಲೋನಿಯಲ್ಲಿದ್ದೇನೆ. ನೀವು ಇಲ್ಲಿ ಗಮನಿಸ್ತಾ ಇರಬಹುದು, ಮುಖ್ಯ ರಸ್ತೆಗೆ ಅಡ್ಡವಾಗಿ ಈ ಒಂದು ಮರ ಬಿದ್ದಿದೆ. ಹಾಗಾಗಿ ವಾಹನ ಸವಾರರು ಸಾಕಷ್ಟು ಪರದಾಟವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಜಿಬಿಎ ಅರಣ್ಯ ಘಟಕ ಕೂಡ ಈಗಾಗಲೇ ಇಲ್ಲಿಗೆ ಬಂದಿರುವಂತದ್ದು. ಇದನ್ನ ತೆರವುಗೊಳಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಬೈಕ್ ಸವಾರರು ಏನಿದ್ದಾರೆ ಅವರು ಫುಟ್ಪಾತ್ ಮೇಲೆ ಗಾಡಿಯನ್ನು ತೆಗೆದುಕೊಂಡು ಹೋಗುವಂತ ಒಂದು ಪರಿಸ್ಥಿತಿ ಏನಿದೆ ಅದು ಪ್ರಸ್ತುತವಾಗಿ ನಿರ್ಮಾಣವಾಗ್ತಾ ಇರುವಂತದ್ದು. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮರ ಬಿದ್ದಿರೋದ್ರಿಂದಾಗಿ ಇಲ್ಲಿ ವಾಹನ ಸಂಚಾರಕ್ಕೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ರಸ್ತೆ ಸಂಪೂರ್ಣವಾಗಿ ಬಂದ್ ಆಗಿದೆ. ಕೇವಲ ಬೈಕ್ ಮಾತ್ರ ಇಲ್ಲಿ ಸಂಚಾರವನ್ನು ನಡೆಸ್ತಾ ಇರುವಂತದ್ದು. ಅದನ್ನು ಹೊರತುಪಡಿಸಿ ಬೇರೆ ಯಾವುದೇ ವಾಹನಗಳು ಕೂಡ ಇಲ್ಲಿ ಸಂಚಾರವನ್ನು ನಡೆಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಪ್ರತಿಯೊಬ್ಬರು ಕೂಡ ಪರ್ಯಾಯ ರಸ್ತೆಯನ್ನು ಬಳಸಬೇಕಾದಂತಹ ಒಂದು ಅನಿವಾರ್ಯ ಪರಿಸ್ಥಿತಿ ಏನಿದೆ ಅದು ಈಗ ನಿರ್ಮಾಣವಾಗಿದೆ. ಸದ್ಯ ಅರಣ್ಯ ಘಟಕದ ಸಿಬ್ಬಂದಿಗಳು ಕೂಡ ಈ ಒಂದು ಬೃಹತ್ ಮರವನ್ನು ತೆರವುಗೊಳಿಸುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಬುಡ ಸಮೇತವಾಗಿ ಈ ಒಂದು ಮರ ಬಿದ್ದಿರೋದ್ರಿಂದಾಗಿ ರಸ್ತೆಗೆ ಸರಿಯಾಗಿ ಅಡ್ಡಲಾಗಿ ಬಿದ್ದಿದೆ. ಹಾಗಾಗಿ ಈ ಒಂದು ಸಮಸ್ಯೆ ಆಗ್ತಾ ಇರುವಂತದ್ದು. ಇನ್ನು ಇದನ್ನು ತೆರವುಗೊಳಿಸಿದ ನಂತರದಲ್ಲಿಯೇ ಇಲ್ಲಿ ವಾಹನ ಸಂಚಾರಕ್ಕೆ ಅವಕಾಶ ಸಿಗುತ್ತೆ. ಅಲ್ಲಿಯವರೆಗೂ ಕೂಡ ವಾಹನ ಸಂಚಾರವನ್ನ ಮಾಡಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಪಕ್ಕದಲ್ಲಿ ರಸ್ತೆಗೆ ಹಾಕಿದಂತ ಗ್ರಿಲ್ಸ್ ಕೂಡ ಇಲ್ಲಿ ಕಟ್ಟಾಗಿ ಬಿದ್ದಿದೆ. ನೀವು ಇದನ್ನ ಕೂಡ ಗಮನಿಸ್ತಾ ಇರಬಹುದು. ಅಂದ್ರೆ ನಿನ್ನೆ ಸುರಿದಂತ ಮಳೆ ಏನಿತ್ತು, ಅದರಲ್ಲೂ ಕೂಡ ಬೀಸಿದಂತ ಗಾಳಿ ಏನಿತ್ತು, ಅದರ ರಭಸಕ್ಕೆ ಈ ರೀತಿಯ ಅವಘಡಗಳು ಆಗಿರುವಂತದ್ದು. ಸಾಕಷ್ಟು ಕಡೆ ಇದೇ ರೀತಿಯ ಅವಘಡಗಳಾಗಿದೆ. ಸಾಕಷ್ಟು ರಸ್ತೆಗಳು ಕೂಡ ಈಗಾಗಲೇ ಬಂದ್ ಆಗಿದೆ. ಸಿಬ್ಬಂದಿಗಳ ಕೊರತೆ ಇರೋದ್ರಿಂದಾಗಿ ಎಲ್ಲಾ ಕಡೆಯೂ ಕೂಡ ಕ್ಲಿಯರ್ ಮಾಡುವಂತ ಒಂದು ಪರಿಸ್ಥಿತಿ ಇಲ್ಲ. ಹಾಗಾಗಿ ಸಾಕಷ್ಟು ಸಮಯವನ್ನ ಕೂಡ ಈಗಾಗಲೇ ಜಿಬಿಎ ಅಧಿಕಾರಿಗಳು ಕೂಡ ತೆಗೆದುಕೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಪ್ರತಿಯೊಂದು ಕಡೆಗೂ ಕೂಡ ಹೋಗಿ ಮರವನ್ನು ಕ್ಲಿಯರ್ ಮಾಡಬೇಕಾದಂತಹ ಒಂದು ಅನಿವಾರ್ಯ ಪರಿಸ್ಥಿತಿ ಕೂಡ ಇರುವಂತದ್ದು. ಹಾಗಾಗಿ ಅಧಿಕಾರಿಗಳು ಈ ಬಗ್ಗೆ ಕ್ರಮವನ್ನು ಕೂಡ ವಹಿಸ್ತಾ ಇರುವಂತದ್ದು. ಆದ್ರೆ ಸಾಕಷ್ಟು ನಿಧಾನವಾಗಿ ಕಾರ್ಯ ಅನ್ನುವಂಥದ್ದು ಸಾಗ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ ಕೇವಲ ಬೆಂಗಳೂರಿನ ಒಂದು ಕಡೆಯಲ್ಲ, ಪ್ರತಿಯೊಂದು ಕಡೆಯಲ್ಲೂ ಕೂಡ ಈ ರೀತಿಯ ಮರಗಳು ಬಿದ್ದಿರೋದ್ರಿಂದಾಗಿ ಸಾಕಷ್ಟು ಅನಾಹುತಗಳು ಈಗಾಗಲೇ ಸಂಭವಿಸಿರುವಂತದ್ದು. ಸಾಕಷ್ಟು ವಾಹನಗಳು ಕೂಡ ಜಖಂ ಆಗಿದೆ. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಪ್ರಜ್ವಲ್ ನಿಟ್ಟೂರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.